ಸ್ಯಾಂಡಲ್ವುಡ್ನಲ್ಲಿ 30 ವರ್ಷ ಕಿಚ್ಚನ ಸಂಭ್ರಮ. ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಹೊಸ ಮೈಲಿಗಲ್ಲು. ಕೇಕ್ ಕಟ್ ಮಾಡಿ ಜರ್ನಿಯನ್ನ ಸಂಭ್ರಮಿಸಿದ ಕಿಚ್ಚ ಸುದೀಪ್. ಸ್ಯಾಂಡಲ್ವುಡ್ನಲ್ಲಿ 30 ವರ್ಷ ಕಿಚ್ಚನ ಸಂಭ್ರಮ. ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಹೊಸ ಮೈಲಿಗಲ್ಲು. ಕೇಕ್ ಕಟ್ ಮಾಡಿ ಜರ್ನಿಯನ್ನ ಸಂಭ್ರಮಿಸಿದ ಕಿಚ್ಚ ಸುದೀಪ್. ಸ್ನೇಹಿತ ರಾಜು ಗೌಡ ಮಗಳು ಸಾನ್ವಿ ಜೊತೆ ಕೇಕ್ ಕಟ್ ಮಾಡಿದ್ರು. ತಾಯವ್ವ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟರು. ಸ್ಪರ್ಶ ಚಿತ್ರದ ಮೂಲಕ ನೆಲೆ ಕಂಡುಕೊಂಡ ಸುದೀಪ್ ಸದ್ಯ ಸಿಸಿಎಲ್ ಪಂದ್ಯಕ್ಕಾಗಿ ಕೊಯಮತ್ತೂರಿನಲ್ಲಿರುವಂತಹ ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ನಲ್ಲಿ 30 ವರ್ಷವನ್ನ ಪೂರೈಸಿದ್ದಾರೆ ಕಿಚ್ಚ ಸುದೀಪ್. ಕನ್ನಡ ಚಿತ್ರರಂಗದಲ್ಲಿ ಸುದೀಪ್ ಹೊಸ ಮೈಲಿಗಲ್ಲಿದು. ಕೇಕ್ ಕಟ್ ಮಾಡಿ ಜರ್ನಿಯನ್ನ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಇನ್ನು ರಾಜು ಗೌಡ ಸ್ನೇಹಿತ ರಾಜು ಗೌಡ ಮಗಳಾದಂಥ ಸಾನ್ವಿ ಜೊತೆ ಕೇಕ್ ಕಟ್ಟನ್ನ ಮಾಡಿದ್ರು. ತಾಯವ್ವ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿಯನ್ನ ಕೊಡ್ತಾರೆ. ಅದಾದ ಬಳಿಕ ಸ್ಪರ್ಶ ಚಿತ್ರದ ಮೂಲಕ ತಮ್ಮ ನೆಲೆಯನ್ನ ಕಂಡುಕೊಳ್ತಾರೆ. ಸದ್ಯ ಸಿಸಿಎಲ್ ಪಂದ್ಯಕ್ಕಾಗಿ ಕೊಯಮತ್ತೂರಿನಲ್ಲಿರುವಂತಹ ಕಿಚ್ಚ ಸುದೀಪ್ ಅಲ್ಲಿಯೇ ಕೇಕ್ ಕಟ್ ಮಾಡಿ ಸೆಲೆಬ್ರೇಷನ್ ಅನ್ನ ಮಾಡಿದ್ದಾರೆ. ಚಿತ್ರರಂಗದಲ್ಲಿ ಕಿಚ್ಚ ಸುದೀಪ್ 30 ವರ್ಷವನ್ನ ಪೂರೈಸಿದ್ರು. 30 ವರ್ಷದಲ್ಲಿ ಅವರು ಮಾಡಿದಂಥ ಪ್ರತಿಯೊಂದು ಸಿನಿಮಾ ಕೂಡ ಸೂಪರ್ ಹಿಟ್ ಆಗಿದೆ. ಅದರಂತೆಯೇ ಇವರ ಒಂದು ವ್ಯಕ್ತಿತ್ವ, ಇವರ ಒಂದು ನಟನೆಗೆ ಕಿಚ್ಚ ಸುದೀಪ್ ಅವರ ಒಂದು ಏನು ಹುಚ್ಚ ಸಿನಿಮಾ ಆಗಿರ್ಬೋದು. ಇನ್ನು ಸ್ಟಾರ್ಟಿಂಗಲ್ಲಿ ತಾಯವ್ವ ಚಿತ್ರದ ಮೂಲಕ ಒಂದು ಕನ್ನಡ ಚಿತ್ರರಂಗಕ್ಕೆ ಕಾಲನ್ನ ಇಡ್ತಾರೆ. ಅದಾದ ಬಳಿಕ ಸ್ಪರ್ಶ ಚಿತ್ರದಲ್ಲಿ ತಮ್ಮನ್ನ ತಾವು ನೆಲೆ ಕಾಣ್ಕೊಳ್ತಾರೆ. ಅಂದ್ರೆ ಸ್ಪರ್ಶ ಚಿತ್ರ ಒಂದು ಹೊಸ ಮೈಲಿಗಲನ್ನ ಅವರಿಗೆ ತಂದು ಕೊಡುತ್ತೆ. ಒಂದು ಏನೋ ಹೊಸತನವನ್ನ ತಂದು ಕೊಡುತ್ತೆ ಚಿತ್ರರಂಗದಲ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ಅಷ್ಟು ಮಟ್ಟಿಗೆ ಹಿಟ್ ಆಗುತ್ತೆ ಆ ಸಿನಿಮಾ. ಅದಾದ ಬಳಿಕ ಒಂದೊಂದಾಗಿ ಪ್ರತಿಯೊಂದು ಸಿನಿಮಾನು ಕೂಡ ಸೂಪರ್ ಹಿಟ್ ಆಗ್ತಾ ಬರುತ್ತೆ. ಇನ್ನು ಅವರ ವ್ಯಕ್ತಿತ್ವ ಆಗಿರ್ಬೋದು, ಅವರ ಫ್ಯಾನ್ಸ್ ಫಾಲೋಯಿಂಗ್ ಆಗಿರ್ಬೋದು, ಕೇವಲ ಕನ್ನಡ ಚಿತ್ರರಂಗದಲ್ಲಿ ಮಾತ್ರವಲ್ಲ, ಬೇರೆ ಚಿತ್ರರಂಗದಲ್ಲೂ ಕೂಡ ಈಗ ತಮಿಳು ಆಗಿರ್ಬೋದು, ತೆಲುಗು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲೆಲ್ಲೂ ಕೂಡ ಅವರ ಒಂದು ನಟನೆಯನ್ನ ಅಲ್ಲಿ ಪ್ರದರ್ಶನ ಮಾಡಿದ್ದಾರೆ. ಎಲ್ಲೆಡೆ ಕೂಡ ಅವರಿಗೆ ಅಭಿಮಾನಿಗಳು ಕೂಡ ಹೆಚ್ಚಾಗಿದ್ದಾರೆ. ಹೀಗಾಗಿ ತಮ್ಮನ್ನ ತಾವು ಕಂಡುಕೊಂಡ್ರು ಚಿತ್ರರಂಗದಲ್ಲಿ. ಈ ಒಂದು ಜರ್ನಿ 30 ವರ್ಷವನ್ನ ಪೂರೈಸಿದೆ. ಹೀಗಾಗಿ ಇದರ ಸೆಲೆಬ್ರೇಷನ್ ಅನ್ನ ಒಂದು ಸ್ಮಾಲ್ ಕೇಕ್ ಕಟ್ ಮಾಡೋದ್ರ ಮೂಲಕ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಅವರ ಸ್ನೇಹಿತರಾದಂಥ ರಾಜುಗೌಡ ಇನ್ನು ಮಗಳಾದಂಥ ಸಾನ್ವಿಯ ಜೊತೆ ಕೇಕ್ ಕಟ್ ಅನ್ನ ಮಾಡಿ ಅಲ್ಲಿ ಸೆಲೆಬ್ರೇಷನ್ ಅನ್ನ ಮಾಡ್ತಾರೆ. ಸದ್ಯಕ್ಕೆ ಸಿಸಿಎಲ್ ಪಂದ್ಯಗಳು ಕೂಡ ನಡೀತಾ ಇದೆ. ಹೀಗಾಗಿ ಕೊಯಮತ್ತೂರಿನಲ್ಲಿ ಇರುವಂತಹ ಕಿಚ್ಚ ಸುದೀಪ್ ಅಲ್ಲೇ ಸೆಲೆಬ್ರೇಷನ್ ಅನ್ನ ಮಾಡಿದ್ರು. ಇನ್ನು ಚಿತ್ರರಂಗದಲ್ಲಿ ಕೇವಲ ನಟನಾಗಿ ಮಾತ್ರವಲ್ಲ, ಒಂದು ಆಂಕರ್ ಆಗಿ ಕೂಡ ಈಗ ಬಿಗ್ ಬಾಸ್ ಅಲ್ಲೂ ಕೂಡ ಅವರ ಒಂದು ಆಂಕರಿಂಗ್ ಎಲ್ಲರೂ ಕೂಡ ಇಷ್ಟಪಟ್ಟಿದ್ದಾರೆ. ಅಷ್ಟು ಮಟ್ಟಿಗೆ ಪ್ರಶಂಸೆಯನ್ನ ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಕಿಚ್ಚ ಸುದೀಪ್ಗೆ ಹಲವಾರು ಕೋಟ್ಯಾಂತರ ಒಂದು ಅಭಿಮಾನಿಗಳನ್ನ ಹೊಂದಿದ್ದಾರೆ. ಹೀಗಾಗಿ ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಜನಪ್ರಿಯತೆಯನ್ನ ಪಡೆದುಕೊಂಡಿದ್ದಾರೆ.